ಅವ್ಯಕ್ತ ಸೂಚನೆ. ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ನಿಮ್ಮೆಲ್ಲರ ಮೊದಲನೇ ಪ್ರವೃತ್ತಿಯಾಗಿದೆ ತಮ್ಮ ದೇಹದ ಪ್ರವೃತ್ತಿ, ನಂತರ ದೇಹದ ಸಂಬಂಧದ ಪ್ರವೃತ್ತಿ. ಮೊದಲನೇ ಪ್ರವೃತ್ತಿ ದೇಹದ ಪ್ರತಿ ಕರ್ಮೇಂದ್ರಿಯಗಳನ್ನು ಪವಿತ್ರವನ್ನಾಗಿ ಮಾಡುವುದು. ಎಲ್ಲಿಯವರೆಗೂ ದೇಹದ ಪ್ರವೃತ್ತಿಯನ್ನು ಪವಿತ್ರ ಮಾಡಿಕೊಳ್ಳುವುದಿಲ್ಲ, ಅಲ್ಲಿಯವರೆಗೆ ದೇಹದ ಸಂಬಂಧದ ಪ್ರವೃತ್ತಿ ಹದ್ದಿನದಾಗಿರಬಹುದು, ಬೇಹದ್ದಿನದಾಗಿರಬಹುದು, ಅದನ್ನು ಪವಿತ್ರವನ್ನಾಗಿ ಮಾಡಲು ಸಾಧ್ಯವಿಲ್ಲ. ಮೊದಲು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ತಮ್ಮ ಶರೀರರೂಪಿ ಮನೆಯನ್ನು ಅರ್ಥಾತ್ ಸಂಕಲ್ಪಗಳನ್ನು, ಬುದ್ಧಿಯನ್ನು, ನಯನಗಳನ್ನು ಮತ್ತು ಮುಖವನ್ನು ಆತ್ಮಿಕ ಅರ್ಥಾತ್ ಪವಿತ್ರ ಮಾಡಿಕೊಂಡಿದ್ದೀರಾ. ಇಂತಹ ಪವಿತ್ರ ಆತ್ಮರೇ ಮಹಾನರಾಗಿದ್ದಾರೆ.